2026 ಹೊಸ ವರ್ಷ. ಈ ಹೊಸ ವರ್ಷದಲ್ಲಿ ಗುರುಗಳಿಂದ ಭವಿಷ್ಯವನ್ನು ತಿಳ್ಕೊಳ್ಳೋದು ಒಂದು ಕಡೆ ಇದ್ದರೆ, ರಾಜಕಾರಣದಲ್ಲಿ ಏನಾಗುತ್ತೆ ಅನ್ನುವಂತಹದ್ದು ಭಾರಿ ಭಾರಿ ಕುತೂಹಲ. ಸೊ ನೀವು ಈ ಹೊಸ ವರ್ಷನ ಯಾವ ರೀತಿ ನೋಡ್ತಾ ಇದ್ದೀರಿ? 2026 ಹೊಸ ವರ್ಷ ಯಾವ್ಯಾವ ವಿಚಾರಗಳಿಗೆ ವಿಶೇಷ ಆಗ್ಬೋದು? ಮೊದಲ ಪ್ರತಿಕ್ರಿಯೆ ನಿಮಗೆ. ಇದು ವಿಶ್ವಾವಸನಾಮ ಸಂವತ್ಸರ ಆದರೂ ಕೂಡ ದೇಶ ದೃಷ್ಟಿಯಿಂದ ಅಷ್ಟೊಂದು ಪ್ರಗತಿ ಸಾಧ್ಯವಾಗಲಿಲ್ಲ. ಕಾರಣ, ಅಧಿಚಾರದಲ್ಲಿ ಗುರು ಕರ್ಕಾಟಕಕ್ಕೆ ಹೋಗಿ ಮತ್ತು ಮಿತ್ರಕ್ಕೆ ಬಂದು ಶನಿ ರಾಹುಕೇತುಗಳ ಬದಲಾವಣೆ ಆಗಿಬಿಟ್ಟು ರಾಜಕಾರಣದಲ್ಲಿ ಎಂದೂ ಆಗದೇ ಇರತಕ್ಕಂಥ ಒಂದು ವಿಪ್ಲವಗಳು ನಡೆದು ಹೋಗಿದೆ ಆಗಲೇ. ಇಡೀ ರಾಷ್ಟ್ರದಲ್ಲಿ ಗಲಾಟೆ ಇದೆ, ಎಲ್ಲ ರಾಜ್ಯದಲ್ಲೂ ಗಲಾಟೆ ಇದೆ. ರಾಷ್ಟ್ರ ಏನು ಶಾಂತವಾಗಿಲ್ಲ. ಅದರಲ್ಲೂ ಅಮೆರಿಕ ಅಧ್ಯಕ್ಷರ ಒಂದು ಆರ್ಭಟದಿಂದ ಮನುಷ್ಯ ಜೀವನ ಯಾವ ಕಡೆ ಸಾಗುತ್ತೆ ಅದು ಕೂಡ ಇನ್ನೂ ಅದನ್ನು ನಾವು ಬಗೆಹರಿಸೋಕ್ಕಾಗಿಲ್ಲ. ಅವ್ರು ದಿನಕ್ಕೊಂದೊಂದು ಹೇಳ್ತಾರೆ, ಯಾವ ಮಾರ್ಗವನ್ನು ಹಿಡಿತಾರೆ ಅಂತ ಏನೂ ಗೊತ್ತಾಗಲಿಲ್ಲ. 2 ಗ್ರಹಣ ಭಾರತದಲ್ಲಿ ನಡೀತು. ಮುಂದೆ ಈ ವರ್ಷ 2 ಗ್ರಹಣ ಬರುತ್ತೆ 26 ಮಾರ್ಚಲ್ಲಿ. ಒಟ್ಟು 4 ಗ್ರಹಣಗಳಿದೆ. ಗ್ರಹಣಗಳು ಹೆಚ್ಚು ಬಾಧಿಸದೇ ಇದ್ದರೂ ಕೂಡ ಸಮುದ್ರ ಅಗಲೇ ಹೊಡೆತ ಬಿದ್ದು ಚಂಡಮಾರುತ, ಗುಡ್ಡಗಳು ಕುಸಿಯೋದು, ಪರ್ವತಗಳೇ ಕುಸಿಯೋದು, ಅಧಿಕವಾದ ಮಳೆ, ಅನಾವೃಷ್ಟಿ, ಅತಿವೃಷ್ಟಿ, ಅಶಾಂತಿ ಕಾರಣಗಳಿದ್ದಾವೆ. ಈ 26ರಲ್ಲಿ ಕೂಡ ಮುಂದುವರಿಯುತ್ತೆ ಅಂತ ಧಾರಾಳವಾಗಿ ಹೇಳಬಹುದು. ಹೇಳಿ ಕೇಳಿ ಈ ಜೊತೆಗೆ ಪರಾಭವನ ಸಂವತ್ಸರ ಬೇರೆ. ಅದ ಉತ್ತರ ನಿಮಗೆ ಗೊತ್ತಾಗುತ್ತೆ, ಪರಾಭವ ಅಂತ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ. ಸಂವತ್ಸರ ಹೆಸರಲ್ಲೇ ಪರಾಭವ ಅಂತಿದೆ. ಸಂವತ್ಸರ ಯಾಕೆ ಬಂತು ಅಂತಂದರೆ, ಅಲ್ಲಿ ಹೆಚ್ಚು ಕಡಿಮೆ ಯುದ್ಧ ನಡೆಯುವ ಸಂಭವಗಳು ಖಂಡಿತವಾಗಿದೆ. 2026ರಲ್ಲಿ ಖಂಡಿತವಾಗಿ ಅಂತ ಒಂದು ಹಂತಕ್ಕೆ ಹೊಟ್ಟೋಗುತ್ತೆ. ಆದರೆ ಭಾರತ ಆರ್ಥಿಕ ಸಮಸ್ಯೆ ಇರಲಿ, ಯುದ್ಧ ಇರಲಿ, ಅಥವಾ ದೇಶಕ್ಕೆ ಭೀತಿ ಇರಲಿ, ಕ್ಷಾಮ ಡಾಮರ್ಗಳಿರಲಿ, ಅದನ್ನೆಲ್ಲನೂ ಪರಿಹರಿಸ್ಕೊಂಡು ಮುಂದೆ ಹೋಗೋಕ್ಕೆ ದೇವರ ಅನುಗ್ರಹ ಇದೆ. ಗುರುವಾಗಿರ್ತಕ್ಕಂಥವನು ಅವನು ತನ್ನ ಮನೆಯಲ್ಲೇ ಮೀನರಾಶಿಯಲ್ಲೇ ಕೂತಿದ್ದಾನೆ. ಈ ಸಂಪರ್ಕದಲ್ಲಿ ಇದ್ದರೂ ಕೂಡ ಗುರು ಸ್ವಂತ ಮನೆ ಆಗಿದ್ದರಿಂದ ಅಂಥ ಏನು ಜನರಿಗೆ ತೊಂದರೆಗಳಾಗೋದಿಲ್ಲ. ಅಂದರೆ ಆಹಾರ ಕೊರತೆ ಆಗಲಿ, ಅಥವಾ ದೇಶದ ಅಭದ್ರತೆ ಆಗಲಿ, ಶಾಂತಿಗೆ ಭಂಗವಾಗಲಿ, ಅಥವಾ ನಮ್ಮ ಮೇಲೆ ಶತ್ರು ರಾಷ್ಟ್ರಗಳು ನಮ್ಮ ಮೇಲೆ ಬೀಳೋದಾಗಲಿ, ಅಂಥವ್ಯಾವು ನಡೆಯೋಕ್ಕೆ ಸಂಭವಗಳು ಕಡಿಮೆ. ಆದರೆ ನಡೆದರೂ ಕೂಡ ಇದು ಬಲಿಷ್ಠವಾದ ಭವ್ಯ ಭಾರತ. ಇದು ಇನ್ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಜನಕ್ಕೆ ಆ ಭೀತಿ ಖಂಡಿತವಾಗಲೂ ಬೇಡ. ಆದರೆ ರಾಹುಕೇತುಗಳು ಇನ್ನೂ ಸಿಂಹದಲ್ಲಿ ಮತ್ತು ಕುಂಭದಲ್ಲಿ ಇರೋದರಿಂದ ಶೀತ ಗಾಳಿ ಬೀಸಿ ಶೀತದಿಂದ ಮನುಷ್ಯನ ಶರೀರಕ್ಕೆ ಶೀತ ಸಂಬಂಧಪಟ್ಟವಾದ್ದು, ಶ್ವಾಸಕೋಶಗಳಿಗೆ, ಉಸಿರಾಟಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳು ಕಾಣಿಸುತ್ತೆ. ಅದನ್ನು ಅಲ್ಲಲ್ಲೇ ಸರಿ ಮಾಡ್ಕೊಳ್ತಾ ಹೋಗ್ಬೇಕು. ಅದನ್ನು ಧೂಳು ಇದೆಲ್ಲ ಆದರೆ ಶ್ವಾಸಕೋಶಕ್ಕೆ ತೊಂದರೆ ಆಗುತ್ತೆ. ಇಂಟರ್ನ್ ಹಾರ್ಟ್ ಕೂಡ ತೊಂದರೆ ಆಗುತ್ತೆ. ಪ್ಲಸ್ ಚರ್ಮಕ್ಕೆ ಏನಾದ್ರು ಒಂದು ಒಂದು ಕಲೆ ಗಿಲೆ ಥರ ಆಗ್ಬೋದು. ಈ ಗಾಳಿ ಬೀಸಿ ಆ ಗಾಳಿಯಿಂದ, ಅಥವಾ ಈ ಚಳಿ ಇನ್ನೂ ಜಾಸ್ತಿಯಾಗಿ ಮುಖ ಕೈಯೆಲ್ಲ ಬಿರುಕೆ ಬಿಡ್ಬೋದು. ರಕ್ತ ಕೊಡೋ ಕಾಣಬಹುದು ತುಂಬ ಚಳಿ ಆದರೆ. ಅದು ಒಂದು ಕಾಣುತ್ತೆ. ಕಣ್ಣಿನಲ್ಲಿ ಬಗ್ಗೆ ತುಂಬ ಎಚ್ಚರವಾಗಿರಬೇಕು. ಈಗ ಅಲ್ಲಿ ನೋಡಿ, ತುಂಬ ಜನ ಕಣ್ಣಿಗೆ ಒಂಥರ ಒಂದು ವ್ಯವಸ್ಥೆ ಆಗಿ ಡಾಕ್ಟರ್ ಹತ್ರ ತುಂಬ ಜನ ಕಣ್ಣು ಡಾಕ್ಟರ್ ತುಂಬ ಇದ್ದಾರೆ. ಇದು ಮುಂದಿನ ವರ್ಷ ನಡೀತಕ್ಕಂಥ ಒಂದು ಪರ್ಯಾಯ ವ್ಯವಸ್ಥೆಯನ್ನು ದೇವರು ರೂಪಿಸಿಟ್ಬಿಟ್ಟಿದ್ದಾರೆ. ಆದರೆ ಆರ್ಥಿಕವಾಗಿ ಯಾರೂ ಭದ್ರವಾಗಿಲ್ಲ ಪ್ರಪಂಚದಲ್ಲಿ. ಯಾರು ಭದ್ರವಾಗಿದ್ದಾರೆ? ನಾವು ಹಿಂದೆ ಇದ್ದೀವಿ. ಆದರೆ ಎಲ್ಲರಿಗಿಂತ ನಾವೇ ಉತ್ತಮ ಸ್ಥಿತಿಲಿರೋದು. ಚೀನಾ ಕೂಡ
ಆರ್ಥಿಕವಾಗಿ ಅವರೇನು ಅಂಥ ಏನು ಸಾಧನೆ ಮಾಡೋಕ್ಕಾಗಿಲ್ಲ. ಹ್ಮ್. ಅಮೇರಿಕ ಕುಸ್ದೇ ಹೋಗ್ಬಿಟ್ಟಿದ್ದಾರೆ. ಯಾವತ್ತು ಭಾರತದವ್ರಿಗೆ ನಾವು ಓಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು ಅವತ್ತು ಆರ್ಥಿಕವಾಗಿ ಅಮೇರಿಕ ಮುಗ್ಗರಿಸ್ಬಿಟ್ಟಿದೆ. ಹ್ಮ್. ಇಡೀ ಈ ಪ್ರಪಂಚದಲ್ಲಿ ಭಾರತೀಯರ ಅವಲಂಬನೆ ಎಲ್ಲ ರಾಷ್ಟ್ರಗಳಿಗೂ ಇದ್ದೇ ಇದೆ. ಹ್ಮ್. ಭಾರತೀಯರಿಲ್ಲದೆ ಯಾವ ತಂತ್ರಜ್ಞಾನವಾಗಲಿ, ಹಾಗೆ ವೈದ್ಯಕೀಯವಾಗಲಿ, ಅಮ್ಯುನಿಷನ್ ಆಗಲಿ ಯಾವುದನ್ನು ಮಾಡೋಕ್ಕೆ ಭಾರತೀಯರೇ ಮೇಲುಗೈ. ಬುದ್ಧಿವಂತರು, ಶ್ರಮಜೀವಿಗಳು, ಏನನ್ನೇ ಮಾಡೋಕ್ಕೆ ಶುರು ಮಾಡಿದ್ರೆ ಮಾಡಬೇಕಾದ ವ್ಯಕ್ತಿಗಳು. ಅದಕ್ಕೆ ಬೇರೆ ರಾಷ್ಟ್ರಗಳೆಲ್ಲ ಭಾರತದ ಮೇಲೆ ಅವಲಂಬನವಾಗಿರ್ತಕ್ಕಂಥದ್ದು. ಆದರೆ ಹೊಸ ನೀತಿ ತಂದಿದ್ದಾರೆ ಅಮೆರಿಕ ಅಧ್ಯಕ್ಷರು, ತರಲಿ, ನಮಗೇನು ಲಾಸ್ ಆಗಲ್ಲ. ಇಲ್ಲಿ ಭಾರತದಿಂದ ಆಚೆ ನಮ್ಮ ಮಕ್ಕಳೆಲ್ಲ ನಮ್ಮ ಮನೆಗೆ ಬರಲಿ ವಾಪಸ್ಸು, ನಮ್ಮ ದೇಶನ ಚೆನ್ನಾಗಿ ಕಾಪಾಡೋಣ, ನಮ್ಗೆ ಅವಲಂಬನೆ ಆಗಬೇಕು ನಮಗೆ. ಹೌದು, ಯುದ್ಧ ಸಾಮಗ್ರಿಗಳನ್ನು ಬೇರೆ ಕಡೆ ತಗೊಂಡು ಏನೋ ನಾವು ಪಟ್ಟರವ್ರಿಗೆ ನಾವು ಕೈ ಚಾಚ್ತೀವಿ, ಎಲ್ಲ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಆರ್ಮ್ಸ್ ಅಮ್ಯುನಿಷನ್ ಹೇಳ್ತೀರಾ, ಸುಸಜ್ಜಿತವಾದ ಸೈನ್ಯವನ್ನು ನಡೆಸೋಕ್ಕೆ ಯಂತ್ರೋಪಕರಣಗಳು ಏನು ಬೇಕು, ದೇಶ ರಕ್ಷಣೆಗೆ ಏನು ಬೇಕು, ಮನುಷ್ಯರ ರಕ್ಷಣೆಗೆ ಏನು ಬೇಕು ಅದನ್ನು ಪರಮಾತ್ಮನು ನಮ್ಮಲ್ಲೇ ತಯಾರಾಗ್ತಕ್ಕಂಥ ವ್ಯಕ್ತಿಗಳು ಹುಟ್ಕೋತಾರೆ, ಬರ್ತಾರೆ, ರಾಷ್ಟ್ರವನ್ನು ಮುಂದುವರಿಸ್ತಾರೆ. ಎಸ್, ನಾವು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋಣ. 2026 2025 ನನಗನ್ಸುತ್ತೆ ನೀವು ಗಮನಿಸಿದಂಗೆ ಬಹುತೇಕ ಕುರ್ಚಿ ಕಿತ್ತಾಟದಲ್ಲೇ ಮುಗಿದೋಯ್ತು. ಹಿಂಬಾಲಕರು ಅಂತಂದರೆ ಡಿ ಕೆ ಶಿವಕುಮಾರ್ ಜೊತೆಗೆ ಈ ಶಾಸಕರೆಲ್ಲ ಓಡಾಡ್ತಾ ಇದ್ದಾರಲ್ಲ, ಅವರ ಬೆಂಬಲಿಗರು, ಅವರ ಹಿಂಬಾಲಕರು ಅಂತ. ನೀವು ಗುರುಗಳು, ನೀವು ಗುರುಸ್ಥಾನದಲ್ಲೇ ಇದ್ದೀರಿ. ಈಗ ಆ ಹಿಂಬಾಲಕರು, ಬೆಂಬಲಿಗರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿದ್ದಾರಲ್ಲ, ಆ ರೀತಿಯ ಯೋಗ ಅವ್ರಿಗೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಅದನ್ನು ನಿಮ್ಮನ್ನು ಕೇಳ್ತಾ ಇರೋದು. ಅದು ಒಂದು ಅರ್ಥ ಮಾಡ್ಕೋಬೇಕು. ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಅವ್ರ ಜೊತೆ ಒಡನಾಟ ಮಾಡಿ ಸಾಕಷ್ಟು ಜನ MLAಗಳಾಗಲಿ, ಅವರ ಊರಿನ ಜನಗಳಾಗಲಿ ಅಷ್ಟು ನಂಬಿಕೆ ಇಟ್ಟು ಅವ್ನು ಪ್ರೀತಿ ಮಾಡಿದ್ಮೇಲೆ ಅವರ ಬಯಸೋದು ಸರಿಯಾಗಿದೆ. ವರ ಕೊಡೋ ಒಂದು ದೇವರು ಅಲ್ವೇ? ನೋಡಿ, ಪಾಂಡವರು ಏನು ತಪ್ಪು ಮಾಡಿದರು? ಏನು ತಪ್ಪು ಮಾಡಲಿಲ್ಲ. ಕೃಷ್ಣ ಅನುಗ್ರಹ ಇತ್ತು. ಆದರೂ ಕೂಡ ಅರಣ್ಯದಲ್ಲಿ ವಾಸ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ, ದ್ರೌಪದಿನ ಬಿಡಿಸೋಕ್ಕಾಗಲಿಲ್ಲ, ಜೀವನ ಸೋಲು ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಕಡೆಗೆ ಕೃಷ್ಣನ ಪಾದವನ್ನೇ ಹಿಡಿದರು. ಆದರೆ ಅವರು ಎಷ್ಟು ವರ್ಷ ರಾಜ್ಯವನ್ನು ಆಳಿದ್ರು? ಹಸ್ತಿನಾಪುರವನ್ನು ಸಾವಿರಾರು ವರ್ಷ ಆಳ್ಬಿಟ್ರು. ಕೌರವರು ಎಷ್ಟು ಕಾಲ ಇದ್ದರು? 1.5 ವರ್ಷ ಅಷ್ಟೇ ಕಾಲ ಇದ್ದರು. ಪಾಂಡವರ ಗತಿ ಆಗಿದ್ದು, ಪಾಂಡವರಿಗೆ ದೈವ ಬಲವಿತ್ತು, ಧರ್ಮಕ್ಕೆ ಜಯ ಇತ್ತು. ಧರ್ಮವೇ ನ್ಯಾಯದ ಮೂಲವಯ ಅಂತ ಹೇಳಿದ್ದಾನೆ. ಏನೋ ಧರ್ಮದ ಇನ್ನೊಂದು ಅರ್ಥ ಅಂದರೆ, ಯಾವಾಗ ಮನುಷ್ಯ ಸಂತೋಷ ಬರುತ್ತೆ ಅವನು ಧರ್ಮದಲ್ಲಿದ್ದಾನೆ ತೀರ್ಮಾನ. ಅದು ಹೇಗಿದೆ ಗ್ರಹಗತಿ ಡಿ ಕೆ ಶಿವಕುಮಾರ್? ಅದಕ್ಕೆ ಅಲ್ಲಿಗೆ ಬಂದೆ. ಈಗ ಆಗ್ತಾರಾ? ಇಲ್ಲ, ನಿಮ್ಗೆ ಅಲ್ಲಿಗೆ ಬಂದೆ. ನೀವು ಕೌರವರ ಜೀವನ ನೋಡಿದ್ರಿ, ಪಾಂಡವರ ಜೀವನ ನೋಡಿದ್ದೀರಾ. ಕೌರವರಿಗೆ ಎಲ್ಲ ಇತ್ತು, ಎಲ್ಲ ಇದ್ದರೂ ಕೂಡ ಗೆದ್ದರು, ಎಲ್ಲ ಆದರು. ಅವರಿಗೆ ರಾಜ್ಯಭಾರ ಮಾಡೋಕ್ಕಾಗಲಿಲ್ಲ. ಮತ್ತು ಪಾಂಡವರು ವಾಪಸ್ ಹೊರಟೋಯ್ತು. ಕೃಷ್ಣ ಪರಮಾತ್ಮನು ಬೆನ್ನಿಂದ ಇದ್ದ. ಧರ್ಮ ಇತ್ತು, ಸತ್ಯ ಇತ್ತು, ದೇವರಿದ್ದರು ಅವರ ಹತ್ರ. ಅದೇ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಕೂಡ ದೇವರು, ಸತ್ಯ, ಧರ್ಮ ಅವನ್ನೆತ್ತಿಡಿಯುತ್ತೆ. ಖಂಡಿತವಾಗಲಿ ಶಿವಕುಮಾರ್ ಖಂಡಿತವಾಗ್ತಾನೆ. ನಾವು ಕೇವಲ ನಾನೊಬ್ಬ ಮನುಷ್ಯ, ನಾನೇನು ಬ್ರಹ್ಮ ಅಲ್ಲ, ನಾನು ಕೇವಲ ಮನುಷ್ಯ ಮಾತ್ರನು.